ಮತ್ತೆ ಎಲ್ಲ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಸಖತ್ತಾಗಿದ್ದೀರಾ, ಮಸ್ತ್ ಆಗಿದ್ದೀರಾ ಅಂತ ಹೇಳ್ತಾ ಒಂದು ಇಂಡಿಯನ್ ಏರ್ಲೈನ್ ವಿಮಾನ 24ನೇ ಡಿಸೆಂಬರ್ 1999 ಅಲ್ಲಿ ಕಾಠ್ಮಾಂಡುವಿಂದ ಡೆಲ್ಲಿಗೆ ಹೋಗ್ತಾ ಇತ್ತು. ಅಂದಾಜು 1.25 ಗಂಟೆ 2 ಗಂಟೆದ ಪ್ರಯಾಣ ಆಗಿರುತ್ತೆ. ಆದ್ರೆ ಯಾರಿಗೆ ಗೊತ್ತಿತ್ತು ಪ್ಯಾಸೆಂಜರ್ಸ್ಗೆ, ಕ್ರೂ ಮೆಂಬರ್ಗೆ ಹಾಗೂ ಕ್ಯಾಪ್ಟನ್ಗೆ ಮುಂದೆ ಇಂಥ ಕಷ್ಟ, ದುಃಖವಾದ, ಭಯಾನಕವಾದ ಘಟನೆಗಳು ಅವರಿಗೆ ನಡೆಯುತ್ತೆ ಅಂತ. 4 ಗಂಟೆಗೆ ಆ ವಿಮಾನ ಟೇಕ್ ಆಫ್ ಆಗುತ್ತೆ. ಅದಾದ್ಮೇಲೆ 4 ಗಂಟೆ 39 ನಿಮಿಷಗಳಲ್ಲಿ ಅದು ಇಂಡಿಯನ್ ಏರ್ ಸ್ಪೇಸ್ಗೆ ಪ್ರವೇಶಗೊಳ್ಳುತ್ತೆ. ಮತ್ತೆ ಅಲ್ಲಿ ಕೂತಿದ್ದ ಎಲ್ಲ ಪ್ಯಾಸೆಂಜರ್ಸ್ ಊಟ, ತಿಂಡಿ, ನೀರಿಂದ ರಿಫ್ರೆಶ್ಮೆಂಟು ಸರ್ವ್ ಮಾಡ್ಬೇಕಾದ್ರೆ ಯಾರಿಗೆ ಗೊತ್ತಿತ್ತು 5 ಜನ ಪ್ಯಾಸೆಂಜರ್ಸು 5 ಹೈಜಾಕರ್ಸ್ ಆಗ್ತಾರೆ ಅಂತ. ಅವರೆಲ್ಲ ಮಾಸ್ಕ್ಗಳನ್ನ ಹಾಕ್ಬಿಟ್ಟು ಅಂತಾರೆ ಈ ವಿಮಾನ ಹೈಜಾಕ್ ಆಗಿದೆ ಅಂತ. ಅದಾದ್ಮೇಲೆ ಅದರಲ್ಲಿ ಒಬ್ಬ ಹೈಜಾಕರು ಸೀದಾ ಆ ವಿಮಾನದ ಕಾಕ್ಪಿಟ್ಗೆ ಹೋಗ್ಬಿಟ್ಟು ಕ್ಯಾಪ್ಟನ್ ದೇವಿ ಶರಣ್ಗೆ ಗನ್ ಪಾಯಿಂಟ್ ಮಾಡಿ ಹೇಳ್ತಾನೆ, ನೀವು ನಮ್ ಜೊತೆ ಕಾರ್ಪೊರೇಟ್ ಮಾಡಿಲ್ಲ, ನಾವು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಮ್ಮ ಹತ್ರ ಬಾಂಬ್ ಇದೆ, ಇಡೀ ವಿಮಾನ ಚೂರ್ 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 ಮಾಡ್ಬಿಡ್ತೀವಿ ಅಂತ. ಹೈಜಾಕ್ ಆದ ವಿಮಾನದಲ್ಲಿ ಅಲ್ಲಿನ ಹೈಜಾಕರ್ಸು ಪ್ಯಾಸೆಂಜರ್ಸ್ಗೆ ಬೇರೆ ಬೇರೆ ಕಡೆ ಕೂರಿಸ್ತಾರೆ. ಗಂಡಸರಿಗೆ ಬೇರೆ, ಹೆಂಗಸರು ಮತ್ತು ಮಕ್ಕಳಿಗೆ ಬೇರೆ. ಅದಾದ್ಮೇಲೆ ಎಲ್ಲರಿಗೂ ಬ್ಲೈಂಡ್ ಫೋಲ್ಡ್ ಮಾಡ್ತಾರೆ, ಕಣ್ಣಿಗೆ ಪಟ್ಟೆ ಹಾಕ್ತಾರೆ. ಅವ್ರು ಏನೇನ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಗೊತ್ತಾಗ್ಬಾರ್ದು ಅಂತ. ಅದಾದ್ಮೇಲೆ ಅವ್ರಿಗೆ ತಲೆ ಬಗ್ಸಿ ಕೂರಿ ಅಂತ ಆದೇಶ ಮಾಡ್ತಾರೆ. ವಿಮಾನ IC-814 ದ ಕಾಂದಹಾರ್ ಹೈಜಾಕ್. ಕ್ಯಾಪ್ಟನ್ ದೇವಿ ಶರಣ್ ಅವರು ಹೇಳ್ತಾರೆ, ದಿಸ್ ಈಸ್ ಯುವರ್ ಕ್ಯಾಪ್ಟನ್ ಸ್ಪೀಕಿಂಗ್. IC-814 ಪ್ಲೇನ್ ಹ್ಯಾಸ್ ಬಿನ್ ಹೈಜಾಕ್ ಅಂತ 4 ಗಂಟೆ 53 ನಿಮಿಷಕ್ಕೆ ಡೆಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈ ಪ್ರಮುಖ ಸುದ್ದಿಯು 1 ಗಂಟೆ ವಿಳಂಬವಾಗಿ ಆ ಸಮಯದಲ್ಲಿ ಇದ್ದ ಪ್ರೈಮ್ ಮಿನಿಸ್ಟರ್ ಬಿಹಾರಿ ವಾಜಪೇಯಿಗೆ ಈ ಸುದ್ದಿ ತಲುಪಿಸುತ್ತೆ. ಅದಾದ್ಮೇಲೆ ಹೈಜಾಕರ್ಸು ಕ್ಯಾಪ್ಟನ್ ಹೇಳ್ತಾರೆ ಈ ವಿಮಾನ ಪಶ್ಚಿಮದ ಕಡೆ ಹಾರ್ಸು ಅಂತ. ಯಾಕಂದ್ರೆ ಅವ್ರಿಗೆ ಇಂಡಿಯಾಲಿ ಲ್ಯಾಂಡಿಂಗ್ ಮಾಡಕ್ಕೆ ಚೂರು ಇಷ್ಟ ಇರಲ್ಲ, ಯಾಕಂದ್ರೆ ಅವರು ಮೇಲಿನ ಕೈ ಇರುತ್ತೆ ಅಂತ, ಇಂಡಿಯಾಲಿ ಬಚಾವ್ ಮಾಡ್ಕೋಬಹುದು ಅಂತ. ಮತ್ತೆ ಅವರು ಪಾಕಿಸ್ತಾನ್ ಹತ್ರ ಲ್ಯಾಂಡ್ ಮಾಡ್ಬೇಕಂತ ಅವ್ರ ಉದ್ದೇಶ. ಆದ್ರೆ ಪಾಕಿಸ್ತಾನ್ ಏರ್ ಟ್ರಾಫಿಕ್ ಕಂಟ್ರೋಲ್ ಇಂದ ಪರ್ಮಿಷನ್ ನಾಟ್ ಗ್ರಾಂಟೆಡ್ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ 6 ಗಂಟೆ 4 ನಿಮಿಷಗಳಲ್ಲಿ ಗೊತ್ತಾಗತ್ತೆ ಆ ವಿಮಾನದಲ್ಲಿ ಬರೀ 1 ಗಂಟೆ ಪ್ರಯಾಣ ಮಾಡಲು ಅಷ್ಟೇ ಫ್ಯೂಲ್ ಉಳ್ಕೊಂಡಿದೆ ಅಂತ. ಅದಾದ್ಮೇಲೆ 6 ಗಂಟೆ 30 ನಿಮಿಷಗಳಲ್ಲಿ ಇಂಡಿಯನ್ ಹೈ ಕಮಿಷನ್ ಇಂದ ಪಾಕಿಸ್ತಾನ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಪ್ಲೀಸ್ ಅಲೋ ಮಾಡಿ ಲ್ಯಾಂಡಿಂಗ್ ಮಾಡಕ್ಕೆ ಅಂತ. ಆದ್ರೆ ಪಾಕಿಸ್ತಾನ್ ಅವರು ಡಿನೈ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿದ್ದ ಹೈಜಾಕರ್ಸ್ಗೆ ಇಂಡಿಯಾಲಿ ಲ್ಯಾಂಡಿಂಗ್ ಮಾಡಕ್ಕೆ ಚೂರು ಕೂಡ ಇಷ್ಟ ಇರುವುದಿಲ್ಲ. ಅದಾದ್ಮೇಲೆ ಕ್ಯಾಪ್ಟನ್ ದೇವಿ ಶರಣ್ ಅವರು ಹೆಂಗೋ ಒಂದು ಹೈಜಾಕರ್ ಜೊತೆ ಮನವರಿಕೆ ಮಾಡಿ ಕರೆಕ್ಟ್ ಆಗಿ 7 ಗಂಟೆ 1 ನಿಮಿಷಗಳಲ್ಲಿ ಅಮೃತ್ಸರ್ ಏರ್ಪೋರ್ಟ್ ಅಲ್ಲಿ ವಿಮಾನ ಲ್ಯಾಂಡ್ ಆಗುತ್ತೆ. ಇವಾಗ ನಮ್ಮ ದೇಶದ ಗೌರ್ಮೆಂಟ್ಗೆ ಒಂದು ಅಪ್ಪರ್ ಹ್ಯಾಂಡು, ಒಂದು ಅಡ್ವಾಂಟೇಜು, ಮೇಲಿನ ಕೈ, ಸುಲಭವಾಗಿ ನಮ್ಮ ಜನರನ್ನ ಬಚಾವ್ ಮಾಡ್ಕೊಳ್ಳೋದು, ಅದಾದ್ಮೇಲೆ ಹೈಜಾಕರ್ಸ್ ನ ಇಟ್ಕೊಳ್ಳೋದು ಅಂತ. ಆದ್ರೆ ಇವಾಗ ನಮ್ಮ ಇಂಡಿಯಾದ ಗೌರ್ಮೆಂಟ್ ಇಂದ ಒಂದು ಪ್ರಮಾದ ಆಗುತ್ತೆ, ಒಂದು ಬ್ಲಂಡರ್ ಆಗುತ್ತೆ. ಅದು ಏನಪ್ಪಾ ಅಂದ್ರೆ ಆ ಟೈಮಲ್ಲಿ ಇದ್ದ ಗೃಹ ಮಂತ್ರಿ KL ಅಡ್ವಾಣಿ ಮತ್ತು ಪಂಜಾಬ್ದ ಪೊಲೀಸ್ ಸರ್ಬಜಿತ್ ಸಿಂಗ್ಗೆ ಈ ಸುದ್ದಿಯು ಒಂದು ಟಿವಿ ನ್ಯೂಸ್ ಇಂದ ಗೊತ್ತಾಗುತ್ತೆ ಅಂತ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ. ಅದಾದ್ಮೇಲೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ ಮಾಡ್ತಾರೆ. ಅದು ಏನಪ್ಪಾ ಅಂದ್ರೆ ಎಷ್ಟು ಹೊತ್ತಾಗುತ್ತೆ ಅಷ್ಟೊತ್ತು ಆ ವಿಮಾನ ಅಮೃತ್ಸರ್ ಏರ್ಪೋರ್ಟ್ ಅಲ್ಲೇ ಇರ್ಬೇಕಂತ. ಹಂಗೆ 7 ಗಂಟೆ 10 ನಿಮಿಷಗಳಲ್ಲಿ NSG ಕಮಾಂಡೋಸು ರೆಸ್ಕ್ಯೂ ಮಿಷನ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಆದ್ರೆ ಅವ್ರಿಗಿನ್ನು ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಇನ್ನು ಕೂಡ ಪರ್ಮಿಷನ್ ಬಂದಿರಲ್ಲ, ಯಾಕಂದ್ರೆ ಗೌರ್ಮೆಂಟ್ ಇಂದ ಇನ್ನು ನೆಗೋಷಿಯೇಷನ್ ಬಗ್ಗೆ ಮಾತಾಡಿರಲ್ಲ. ಹಂಗೆ ಟೈಮ್ ಓಡ್ತಾ ಇರತ್ತೆ, ಟಿಕ್ 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 5 ನಿಮಿಷ 10 ನಿಮಿಷ 1/4 ಗಂಟೆ 20 ನಿಮಿಷ 30 ನಿಮಿಷ ಆಗುತ್ತೆ. ಎಲ್ಲ ನೋಡಿ ಇನ್ನು ಆ ವಿಮಾನಕ್ಕೆ ರೀಫ್ಯೂಲಿಂಗ್ ಆಗಿರಲ್ಲ, ಯಾವುದೇ ಟ್ಯಾಂಕ್ ಬಂದಿರಲ್ಲ ಆ ವಿಮಾನ ರೀಫ್ಯೂಲಿಂಗ್ ಮಾಡಕ್ಕೆ.
ಇಷ್ಟೆಲ್ಲ ನೋಡಿ ಹೈಜಾಕರ್ಸ್ ಕೋಪ ಮಿತಿ ಮೀರುತ್ತೆ. ಅಲ್ಲಿ ಇದ್ದ ಇಬ್ರು ಗಂಡಸರು ಜರ್ಮನ್ ಸಿಟಿಸನ್ ಸತ್ಯಂ ಸಿಂಗ್ ಮತ್ತು ಇಂಡಿಯನ್ ಸಿಟಿಸನ್ ರೂಪಿನ್ ಕಟ್ಯಾಲ್ಗೆ ಜೋರಾಗಿ ಚಾಕುವಿಂದ ಹಲ್ಲೆ ಮಾಡ್ತಾರೆ. ವಿಮಾನಕ್ಕೆ ಯಾವುದೇ ರೀಫ್ಯೂಲಿಂಗ್ ಮಾಡಿರಲ್ಲ. ಅದಾದ್ಮೇಲೆ ಕ್ಯಾಪ್ಟನ್ ದೇವಿ ಶರಣ್ಗೆ ತುಂಬಾ ಹೈ ಪ್ರೆಷರ್ ಇರುತ್ತೆ. ಅಕಸ್ಮಾತ್ ನೀವು ಇಮಿಡಿಯೇಟ್ ಟೇಕ್ ಆಫ್ ಮಾಡಿಲ್ಲ ಅಂದ್ರೆ ಅಲ್ಲಿ ಇದ್ದ ಪ್ಲೇನ್ ಒಳಗಡೆ ಇದ್ದ ಎಲ್ಲ ಜನರನ್ನ ಕೊಲ್ಲಿ ಸಾಯಿಸಿ ಹತ್ಯೆ ಮಾಡೋದು ಅಂತ. ಅದಾದ್ಮೇಲೆ ಅವರಿಗೆ ಬೇರೆ ಆಯ್ಕೆ ಇಲ್ಲದೆ 7 ಗಂಟೆ 47 ನಿಮಿಷಗಳಲ್ಲಿ ಅಮೃತ್ಸರ್ ಏರ್ಪೋರ್ಟ್ ಇಂದ ಟೇಕ್ ಆಫ್ ಆಗುತ್ತೆ. ವಿಮಾನ ಟೇಕ್ ಆಫ್ ಆಗ್ತಾ ಕ್ಯಾಪ್ಟನ್ ಹೇಳ್ತಾರೆ ವಿ ಆರ್ ಆಲ್ ಡೈಯಿಂಗ್ ಅಂತ. ಅದಾದ್ಮೇಲೆ 8 ಗಂಟೆ 15 ನಿಮಿಷಗಳಲ್ಲಿ NSG ಕಮಾಂಡೋಸ್ ಅಮೃತ್ಸರ್ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ವಿಮಾನ ಆಕಾಶದಲ್ಲಿರುತ್ತೆ. ಅದಾದ್ಮೇಲೆ ಅದು ಲಾಹೋರ್ ಕಡೆ ಪಾಕಿಸ್ತಾನ್ ಕಡೆ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಪಾಕಿಸ್ತಾನ್ ಏರ್ ಟ್ರಾಫಿಕ್ ಕಂಟ್ರೋಲ್ ಇಂದ ಮತ್ತೆ ಪರ್ಮಿಷನ್ ಡಿನೈ ಮಾಡ್ತಾರೆ. ಆದ್ರೂ ಕ್ಯಾಪ್ಟನ್ ದೇವಿ ಶರಣ್ಗೆ ಯಾವುದೇ ಆಯ್ಕೆ ಇಲ್ಲದೆ ಪಾಕಿಸ್ತಾನ ಹೈವೇ ಮೇಲೆ ಒಂದು ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡಕ್ಕಂತ ಹೋಗ್ತಾರೆ. ಯಾಕಂದ್ರೆ ಪಾಕಿಸ್ತಾನವರು ರನ್ವೇ ಲೈಟ್ಸ್ ನ ಆಫ್ ಮಾಡಿರ್ತಾರೆ. ಅದಾದ್ಮೇಲೆ ಇನ್ನೇನು ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಪಾಕಿಸ್ತಾನ್ ATC ಅವರು ಪರ್ಮಿಷನ್ ಗ್ರಾಂಟ್ ಮಾಡ್ತಾರೆ. 8 ಗಂಟೆ 1 ನಿಮಿಷದಲ್ಲಿ ಲಾಹೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗುತ್ತೆ. ಈ ಸುದ್ದಿ ಕೇಳಿ ಇಂಡಿಯನ್ ಹೈ ಕಮಿಷನರ್ JP ಪಾರ್ಥಸಾರಥಿ ಅವರು ಇಸ್ಲಾಮಾಬಾದ್ ಅಲ್ಲಿ ಇರ್ತಾರೆ. ಅವರು ಲಾಹೋರ್ ಹೋಗ್ಬಿಟ್ಟು ಹೈಜಾಕರ್ಸ್ ಹತ್ರ ನೆಗೋಸಿಯೇಷನ್ ಮಾಡೋಣ ಅಂತ ಅನ್ಕೋತಾರೆ. ಅದಾದ್ಮೇಲೆ ಅಲ್ಲಿ ಇನ್ಫಾರ್ಮ್ ಮಾಡಿರ್ತಾರೆ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ವಿಮಾನನ ವಿಳಂಬನೆ ಮಾಡಿ ಟೇಕ್ ಆಫ್ ಆಗಕ್ಕೆ ಕೊಡ್ಬೇಡಿ ಅಂತ. ಅವರು ಯಾವಾಗ ಅಲ್ಲಿ ಲ್ಯಾಂಡ್ ಆಗ್ತಾರೆ ವಿಮಾನ IC-814 ರಿಫ್ಯೂಲ್ ಆಗಿ ಟೇಕ್ ಆಫ್ ಆಗಕ್ಕೆ ಪ್ರಾರಂಭ ಆಗಿರುತ್ತೆ. ಅದಾದ್ಮೇಲೆ 10:32ಕ್ಕೆ ಅಲ್ಲಿಂದ ಲಾಹೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಟೇಕ್ ಆಫ್ ಆಗುತ್ತೆ. ಮುಂದಿನ ನಿಲ್ದಾಣ ಕಾಬೂಲ್ ಆಗಿರುತ್ತೆ. ಆದ್ರೆ ಅಲ್ಲಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇರುವುದಿಲ್ಲ. ಅದಕ್ಕೆ ಪಶ್ಚಿಮದ ಕಡೆ ಹಾರ್ತಾ AI ಮಿಹಾಂದ್ ಏರ್ಪೋರ್ಟ್ ಬೇಸ್ ಅಲ್ಲಿ ಅವರು ಪರ್ಮಿಷನ್ ಗ್ರಾಂಟ್ ಮಾಡ್ತಾರೆ ಲ್ಯಾಂಡ್ ಮಾಡಕ್ಕೆ. ಆಮೇಲೆ ವಿಮಾನ ಮಧ್ಯರಾತ್ರಿ ಮುಂದಿನ ದಿನ 1 ಗಂಟೆ 30 ನಿಮಿಷದಲ್ಲಿ ಲ್ಯಾಂಡ್ ಆಗುತ್ತೆ. ಆ ವಿಮಾನ ಮತ್ತೆ ರೀಫ್ಯೂಲಿಂಗ್ ಮಾಡ್ಬೇಕಂದ್ರೆ UAE ಅಥಾರಿಟೀಸು ನೆಗೋಷಿಯೇಷನ್ ಮಾಡ್ತಾರೆ ಹೈಜಾಕರ್ಸ್ ಜೊತೆ. ಅಲ್ಲಿ ಇದ್ದ ಎಲ್ಲ ಹೆಂಗಸರ ಮತ್ತು ಮಕ್ಕಳನ್ನ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ವಿಮಾನಗೆ ನಾವು ರೀಫ್ಯೂಲಿಂಗ್ ಮಾಡ್ತೀವಂತ. ಅದಾದ್ಮೇಲೆ ಅವ್ರು ಒಪ್ಕೋತಾರೆ. ಆಮೇಲೆ 27 ಪ್ಯಾಸೆಂಜರ್ಸ್ ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಹೆಂಗಸರ ಮಕ್ಕಳು. ಅದರ ಜೊತೆ ಮೃತದೇಹ ಕೊಂಡ ರೂಪಿನ್ ಕಟ್ಯಾಲ್ ಮತ್ತು ಕ್ರೂರವಾಗಿ ಗಾಯಗೊಂಡಿದ್ದ ಸತ್ಯಂ ಸಿಂಗ್ಗೆ ಬಿಡುಗಡೆ ಮಾಡಿ ಅವರನ್ನ ರಿಲೀಫ್ ಪ್ಲೇನ್ ಇಂದ ಇಂಡಿಯಾಗೆ ಕರ್ಕೋತಾರೆ. ಹಂಗೆ ದುಬೈಲಿ ಇಂಡಿಯನ್ ಫೋರ್ಸ್ನವರು ಒಂದು ಕವರ್ಡ್ ರೆಸ್ಕ್ಯೂ ಆಪರೇಷನ್ ಮಾಡೋಣ ಅಂತ ಕೇಳ್ತಾರೆ. ಅದಾದ್ಮೇಲೆ ದುಬೈ ಅಥಾರಿಟೀಸು ನಿರಾಕರಿಸ್ತಾರೆ. ಇಷ್ಟರಲ್ಲಿ ಕ್ಯಾಪ್ಟನ್ ದೇವಿ ಶರಣ್ಗೆ ಒಂದು ಐಡಿಯಾ ಬರುತ್ತೆ. ಅದೇನಪ್ಪಾ ಅಂದ್ರೆ ಅಲ್ಲೇ ಎಲ್ಲೋ ಪ್ಲೇನ್ ನ ಕ್ರ್ಯಾಶ್ ಮಾಡೋಣ ಅಂದ್ರೆ ಅವರೆಲ್ಲೂ ಮುಂದೆ ಹೋಗಕ್ಕಾಗಲ್ಲ ಅಂತ. ಆದ್ರೆ ಈ ಐಡಿಯಾ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ವಿಮಾನದಲ್ಲಿ ಪೂರ್ತಿ ಫುಲ್ ಟ್ಯಾಂಕ್ ಇರುತ್ತೆ. ಅದಾದ್ಮೇಲೆ 26ನೇ ಡಿಸೆಂಬರ್ ಬೆಳಗಿನ ಜಾವ 6 ಗಂಟೆ 20 ನಿಮಿಷದಲ್ಲಿ ದುಬೈಯಿಂದ ಟೇಕ್ ಆಫ್ ಆಗುತ್ತೆ. ಮುಂದಿನ ನಿಲ್ದಾಣ ಅಫ್ಘಾನಿಸ್ತಾನಲ್ಲಿರುವ ಕಾಂದಹಾರ್ ಆಗಿರುತ್ತೆ. 8 ಗಂಟೆ 31 ನಿಮಿಷಗಳಲ್ಲಿ ಕಾಂದಹಾರ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಆ ಸಮಯದಲ್ಲಿ ನಿಯಂತ್ರಣವೂ ಇದ್ದ ತಾಲಿಬಾನ್ ಆಗಿರುತ್ತೆ. ಯಾವಾಗ ವಿಮಾನ ಲ್ಯಾಂಡ್ ಆಗುತ್ತೆ ಅಲ್ಲಿ ಇದ್ದ ಅಕ್ಕಪಕ್ಕ ಎಲ್ಲ ಜನರು ಬಂದೂಕ್ ಇಟ್ಕೊಂಡು ದೊಡ್ಡ ದೊಡ್ಡ ಆಯುಧಗಳಿಟ್ಕೊಂಡು ಈ ತರ ನಿಂತ್ಕೋತಾರೆ. ಅದಾದ್ಮೇಲೆ ಇಷ್ಟೆಲ್ಲ ನೋಡಿ ಇಂಡಿಯನ್ ಗೌರ್ಮೆಂಟ್ಗೆ ಒಂದು ಸಂದೇಹ ಉಂಟಾಗತ್ತೆ. ಯಾಕೆ ಅಪ್ಪ ಹಿಂಗೆಲ್ಲ ನಿಂತಿದಾರಂತ. ಆಮೇಲೆ ಅವ್ರು ಹೇಳ್ತಾರೆ ನಾವು ಅಲ್ಲಿದ್ದ ಒಳಗಡೆ ಹೈಜಾಕರ್ಸ್ನ ಒಂಥರ ಭಯ ಉಂಟು ಮಾಡ್ತಾ ಇದೀವಿ, ಯಾರಿಗೂ ಮುಂದೆ ಸಾಯಿಸ್ಬಾರ್ದು ಅಂತ. ಆದ್ರೆ ಅವರ ಉದ್ದೇಶ ಇಂಡಿಯನ್ ಗೌರ್ಮೆಂಟ್ ಗೊತ್ತಾಗಿರುತ್ತೆ. ಅದೇನಪ್ಪಾ ಅಂದ್ರೆ ಅಲ್ಲಿ ಯಾವ್ದು ಇಂಡಿಯನ್ ಕವರ್ಡ್ ರೆಸ್ಕ್ಯೂ ಆಪರೇಷನ್ ಮಾಡಬಾರ್ದು ಅಂತ ಅವರು ಹಿಂಗೆ ನಿಂತಿದ್ರು. ವಿಮಾನದ ಒಳಗಡೆ ಇದ್ದ ಎಲ್ಲ ಪ್ಯಾಸೆಂಜರ್ಸ್ ನ ಸ್ಥಿತಿ ಬರ್ತಾ ಬರ್ತಾ ಕಠೋರ ಆಗ್ತಾ ಹೋಗುತ್ತೆ. ಊಟ ತಿಂಡಿ ನೀರ್ಗೆ ಟಾಯ್ಲೆಟ್ಗೆ ತುಂಬಾ ಕಷ್ಟ ಆಗುತ್ತೆ. ಒಬ್ಬೊಬ್ರು ಹೇಳ್ತಾರೆ ಹೈಜಾಕರ್ಸ್ ಅವ್ರ ಜೊತೆ ಹಾಡೆಲ್ಲ ಆಡ್ತಾ ಇದ್ರು ಅಂತ, ಒಬ್ಬರು ಹೇಳ್ತಾರೆ ಅವ್ರ ಜೊತೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅಂತ. ಅದಾದ್ಮೇಲೆ ಅವರು ಹೈಜಾಕರ್ಸ್ ಬಗ್ಗೆ ನೋಡೋಣ. ಅವರು ನಕಲಿವಾದ ಹೆಸರನ್ನು ಕೂಡ ಇಟ್ಕೊಂಡು ಬಂದಿರ್ತಾರೆ, ಡಾಕ್ಟರ್ ಚೀಫ್ ಬರ್ಗರ್ ಬೋಲಾ ಶಂಕರ್ ಅಂತ. They belonged to Pakistan-based terror outfit
ಹರ್ಕತ್ ಉಲ್ ಮುಜಾಹಿದ್ದೀನ್. ಆದ್ರೆ ಅವರ ನಿಜವಾದ ಹೆಸರು ಇಬ್ರಾಹಿಂ ಅಥಾರ್, ಶಾಹಿದ್ ಅಖ್ತರ್ ಸಾಯಿದ್, ಸಲೀಂ ಅಹಮದ್ ಕಾಜಿ, ಜಹೂರ್ ಮಿಸ್ತ್ರಿ, ಶಾಕಿರ್. ಹೈಜಾಕರ್ ಜೊತೆ ಮಾತುಕತೆ ಮಾಡ್ಬೇಕು, ನೆಗೋಷಿಯೇಟ್ ಮಾಡ್ಬೇಕು, ಅವರ ಜೊತೆ ಪ್ರತಿಪಾದನೆ ಮಾಡ್ಬೇಕಂತ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಸ್ವಂತ್ ಸಿಂಗಿಗೆ ತಾಲಿಬಾನ್ಗೆ ಕಳಿಸ್ತಾರೆ. ಡಿಸೆಂಬರ್ 27ಕ್ಕೆ ಇಂಡಿಯನ್ ಗೌರ್ಮೆಂಟ್ ಇಂದ ಒಂದು ತಂಡ ಕಳಿಸ್ತಾರೆ ತಾಲಿಬಾನ್ಗೆ ಆ ಹೈಜಾಕರ್ ಜೊತೆ ನೆಗೋಷಿಯೇಷನ್ ಮಾಡೋಣ ಅಂತ. ಅದರಲ್ಲಿ ಮುಂದೆ ನಿಂತಿ ದಾರಿ ತೋರಿಸ್ತಿದ್ದ, ಹೆಡ್ ಮಾಡ್ತಿದ್ದ ವಿವೇಕ್ ಕಡ್ಜು, ಜಾಯಿಂಟ್ ಸೆಕ್ರೆಟರಿ ಇನ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅವರ ಜೊತೆ ಅಜಿತ್ ದವಾಲ್ ಮತ್ತು ಸಿಡಿ ಸಾಹೈಗೆ ಕಳಿಸ್ತಾರೆ. ಹೈಜಾಕರ್ಸ್ಗೆ ISI ಪಾಕಿಸ್ತಾನಿಂದ ಸಪೋರ್ಟ್ ಸಿಗ್ತಾ ಇತ್ತು. ಅಕಸ್ಮಾತ್ ನಮ್ಮ ಇಂಡಿಯನ್ ಅಫಿಷಿಯಲ್ಸ್ ಅವರ ಮೇಲೆ ಯಾವುದೇ ಪ್ರೆಷರ್ ಹಾಕಿದ್ರೆ, ಯಾಕಂದ್ರೆ ಅವರಿಗೆ ISI ಇಂದ ಸಪೋರ್ಟ್ ಸಿಗ್ತಾ ಇತ್ತು ಮತ್ತು ಅವರ ಎಕ್ಸಿಟ್ ಪ್ಲಾನಿಂಗ್ ಕೂಡ ಗ್ಯಾರಂಟಿ ಆಗಿತ್ತು. ಡಿಸೆಂಬರ್ 27 ಹೈಜಾಕರ್ಸ್ ಇಂದ 3 ಡಿಮ್ಯಾಂಡ್ ಬರುತ್ತೆ. ಮೊದಲನೆಯದಾಗಿ HUM ಫೌಂಡರ್ ಆಗಿದ್ದ ಸಜಾದ್ ಅಫ್ಘಾನಿ ಅವರ ಮೃತದೇಹ ಬೇಕು ಅಂತ. ಎರಡನೇದು 36 ಕೈದಿಗಳನ್ನ ರಿಲೀಸ್ ಮಾಡಬೇಕು. ಅದಾದ್ಮೇಲೆ $200 ಮಿಲಿಯನ್ ಕೊಡ್ಬೇಕು ಅಂತ. ಇಷ್ಟೆಲ್ಲ ಇಂಡಿಯನ್ ಅಧಿಕಾರಿಗಳು ಒಪ್ಪೋದಿಲ್ಲ. ಹಂಗೆ ದಿನ ನೆಗೋಷಿಯೇಷನ್ ಮಾಡ್ತಾ 1 ದಿನ 2 ದಿನ 3 ದಿನ 4 ದಿನ ಒಂದು ಹಂತಕ್ಕೆ ಬರ್ತಾರೆ. ಹೈಜಾಕರ್ಸ್ ಹೇಳ್ತಾರೆ ನಮ್ಗೆ 3 ಕೈದಿಗಳು ಬೇಕು, ಅದರ ಜೊತೆ ಕಾಸು ಬೇಕು ಅಂತ. ಅದು 3 ಜನ ಕೈದಿಗಳು ಮಸೂದ್ ಅಜಾರ್, ಉಮರ್ ಶೇಖ್, ಮುಷ್ತಾಕ್ ಜರ್ಕಾರ್. ಇವರು 3 ಜನ ಕೈದಿಗಳು ಜಮ್ಮು ಕಾಶ್ಮೀರ್ನ ಒಂದು ಜೈಲಲ್ಲಿ ಇರ್ತಾರೆ. ಅಲ್ಲಿನ CM ಕಾಶ್ಮೀರ್ ಫಾರೂಕ್ ಅಬ್ದುಲ್ಲಾ ಅವರು ಮೊದಲನೇದಾಗಿ ಇವ್ರನ್ನ ರಿಲೀಸ್ ಮಾಡಕ್ಕೆ ಒಪ್ಪೋದಿಲ್ಲ. ಅದಾದ್ಮೇಲೆ ಹೆಂಗೋ ಒಂದು ಇಂಡಿಯನ್ ಅಫಿಷಿಯಲ್, ಇಂಡಿಯನ್ ಗೌರ್ಮೆಂಟ್ ಅವರನ್ನ ಒಪ್ಪಿಸಿ ಅವರ 3 ಜನ ಕೈದಿಗಳನ್ನು ಕಾಂದಹಾರ್ ಏರ್ಪೋರ್ಟ್ಗೆ ಕಳಿಸ್ತಾರೆ. ಹಾಗೆ $200 ಮಿಲಿಯನ್ ಕೊಡ್ತಾರೆ. ಇಂಡಿಯಾನ ಕರೆನ್ಸಿಲಿ 1640 ಕೋಟಿಗಳು. ಅದಾದ್ಮೇಲೆ ಅವರು ಎಕ್ಸಿಟ್ ಪ್ಲಾನ್ ಕೂಡ ಫುಲ್ ಸೇಫ್ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ISI ಇಂದ ಸಪೋರ್ಟ್ ಬರ್ತಾ ಇರುತ್ತೆ. ಅವರನ್ನ ಹಿಡಿಯಕ್ಕೆ ಆಗಲ್ಲ, ಯಾಕಂದ್ರೆ ISI ಇಂದ ಸಪೋರ್ಟ್ ಇರುತ್ತೆ. ಅದಾದ್ಮೇಲೆ ಗೊತ್ತಾಗತ್ತೆ ಅವರು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ ಇಂದ ಎಸ್ಕೇಪ್ ಆಗಿದ್ದಾರೆ ಅಂತ. ಆಮೇಲೆ ನಮಗೆ ಗೊತ್ತಾಗತ್ತೆ, ನಮ್ಮ ದೇಶ ಗೊತ್ತಾಗತ್ತೆ ಅವರು ಪಾಕಿಸ್ತಾನಿ ಟೆರರಿಸ್ಟ್ಗಳಂತ. ಹಾಗೆ ನಮ್ಮ ಜನರನ್ನ ಒಂದು ಪ್ಲೇನ್ ಮಾಡ್ಬಿಟ್ಟು ಸೇಫ್ ಆಗಿ ಇಂಡಿಯಾನ ವಾಪಸ್ ಕರ್ಕೋತಾರೆ. Captain Devi Sharan was given a hero's welcome when the Indian Airlines relief plane landed at Delhi's Indira Gandhi International Airport on the night of December 31st, 1999. For his bravery, he was honored by then Prime Minister I.K. Gujral. ಅವಾಗ ಆ 3 ಜನ ಕೈದಿಗಳು ರಿಲೀಸ್ ಆದ್ರು. ಆವಾಗಿಂದ ನಮ್ಮ ದೇಶಕ್ಕೆ ತುಂಬಾ ಕ್ರೂರವಾದ ಭಯಾನಕವಾದ ಘಟನೆಗಳು ನಡೆದಿದೆ. ಅದು ಯಾವ್ದಪ್ಪ ಅಂದ್ರೆ 2001 ಇಂಡಿಯನ್ ಪಾರ್ಲಿಮೆಂಟ್ ಅಟ್ಯಾಕ್, 2016 ಪಾತನ್ಕೋಟ್ ಅಟ್ಯಾಕ್, 2019 ಪುಲ್ವಾಮಾ ಅಟ್ಯಾಕ್. ಇಲ್ಲಿ ಯಾವ್ದಪ್ಪ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಂದ ತಪ್ಪಾಯ್ತು ಅಂದ್ರೆ, ಮೊದಲನೆಯದಾಗಿ ಕಮ್ಯುನಿಕೇಶನ್ ಫೇಲ್ಯೂರ್ ಆಯ್ತು, ಕಮ್ಯುನಿಕೇಶನ್ ಗ್ಯಾಪ್ ಆಯ್ತು. ಒಬ್ಬ ಅಧಿಕಾರಿಯಿಂದ ಇನ್ನೊಬ್ಬ ಅಧಿಕಾರಿಗೆ ಒಂದು ದೂರದರ್ಶನ ಟಿವಿ ನ್ಯೂಸ್ ಇಂದ ಗೊತ್ತಾಯ್ತು. ಹೆಂಗೆ ಒಬ್ಬ ನಾಗರಿಕ ಗೊತ್ತಾಗತ್ತೆ, ಆ ತರನೇ ಅಂತ ದೊಡ್ಡ ಅಧಿಕಾರಿಗಳಿಗೆ ಗೊತ್ತಾಯ್ತು. ಒಂದು CMG ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗ್ರೂಪ್ ಇಂದ ಗೊತ್ತಾಗಿಲ್ಲ. ಅದಾದ್ಮೇಲೆ ಯಾವಾಗ IC-814 ವಿಮಾನ ನಮ್ಮ ದೇಶದಲ್ಲೇ ಅಮೃತ್ಸರ್ ಏರ್ಪೋರ್ಟ್ ಅಲ್ಲಿ ಇತ್ತೋ, ಅವಾಗೇನೋ ಒಂದು ರೆಸ್ಕ್ಯೂ ಆಪರೇಷನ್ ಮಾಡಿ ನಮ್ಮ ಜನರನ್ನ ಬಚಾವ್ ಮಾಡಿ ಆ ಹೈಜಾಕರ್ಸ್ನ ಅಲ್ಲೇ ಶೂಟ್ ಹೊಡೆದಿ ಸಾಯಿಸ್ಬೋದಾಗಿತ್ತು. ಅಂಥದ್ದೇನು ನಡೆದಿಲ್ಲ. ಅದಾದ್ಮೇಲೆ ನಮ್ಮ ಇಂಡಿಯಾ ನಾಗರಿಕರಿಗೆ ತುಂಬಾ ಜನ ಲಾಸ್ ಆಯ್ತು, ತುಂಬಾ ಜನ ಶಾಹೀದ್ ಆದ್ರು, ಸತ್ತೋದ್ರು. ಇದರಿಂದ ಏನಪ್ಪ ಒಂದು ಒಳ್ಳೆ ವಿಷಯ ಅಂದ್ರೆ, ಇದು ಇಂಡಿಯಾಸ್ ಫಸ್ಟ್ ಅಂಡ್ ಲಾಸ್ಟ್ ವರ್ಸ್ಟ್ ಹೈಜಾಕಿಂಗ್ ಇದು. ಅದಾದ್ಮೇಲೆ ಇಂಡಿಯಾಗೆ ಯಾವುದೇ ಹೈಜಾಕಿಂಗ್ ನಡೆದಿಲ್ಲ, ಮುಂದೇನು ನಡಿಬಾರ್ದು ಅಂತ ನಾವೆಲ್ಲ ಬೇಡ್ಕೊಳ್ಳೋಣ. ಮತ್ತೆ ಹೆಂಗಿತ್ತು ಈ ಕ್ರೈಮ್ ಡಾಕ್ಯುಮೆಂಟ್ರಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಚಿತ್ರ ಕಂಟೆಂಟ್ಗೆ ಫ್ರೆಂಡ್ಸ್ ಸಿಗೋಣ. ಕಟ್ ಇಟ್.